ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಎಂದು ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ವಿಜಯಪುರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸದಾಶಿವ ಆಯೋಗ ಒಳ ಮೀಸಲಾತಿ ಜಾರಿಗೆಯಾಗಬೇಕೆಂದು 2011-12ರಲ್ಲಿ ವರದಿ ಸಲ್ಲಿಸಿದೆ. ಆದರೆ 2015-16ರಲ್ಲಿ ಕಾಂತರಾಜ್ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಹಾಗಾದರೆ ಮೊದಲು ಸಲ್ಲಿಕೆಯಾದ ವರದಿ ಯಾವುದು ಎಂದು ರಮೇಶ್ ಜಿಗಜಿಣಗಿ ಪ್ರಶ್ನೆ ಮಾಡಿದರು. ಮೊದಲು ಸಲ್ಲಿಕೆಯಾದ ವರದಿ ಜಾರಿ ಯಾಕೆ ಮಾಡಲಿಲ್ಲ ಸಿದ್ದರಾಮಯ್ಯ ಎಂದು ಪ್ರಶ್ನೆ ಕೇಳಿದರು. ನಾನು ಮೊನ್ನೆನೂ ಕೂಡ ಪತ್ರಿಕಾ ಹೇಳಿಕೆಯನ್ನು ನೀಡಿ ನಾನು ಹೇಳಿದ್ದೆ, ಏನು ಸಿದ್ದರಾಮಣ್ಣವರೇ, ನೀವು ನಮ್ಮ ಜೊತೆ ಇದ್ದವರು, ಬಹಳ ಚೆನ್ನಾಗಿ ಒಳ್ಳೆ ಮನುಷ್ಯ, ನೀನು ಈಗ ಯಾಕೆ ಕೆಟ್ಟಪ್ಪ ಕಾಂಗ್ರೆಸ್ಗೆ ಹೋಗಿ ಅಂತಲೂ ಹೇಳಿದ್ದೆ. ಯಾಕಂತಂದ್ರೆ ನೋಡ್ರಿ, ಒಳ ಮೀಸಲಾತಿ ಆಗಬೇಕು ಅಂತೇಳಿ ಸದಾಶಿವ ಆಯೋಗ 2011-12ರಾಗ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಪ್ಪ. ಆಮೇಲೆ ಈ ಕಾಂತರಾಜ ಆಯೋಗ 15-16ರಾಗ ಸರ್ಕಾರಕ್ಕೆ ಒಪ್ಪಿಸ್ತಪ್ಪ. ಯಾವತ್ತು ಮೊದಲು ಒಪ್ಸ್ಯಾರ? ಮತ್ತು ಅದನ್ನ ಯಾಕೆ ಮಾಡಿಲ್ಲಪ್ಪ? ಅದನ್ನ ಯಾಕೆ ಮಾಡಲಿಲ್ಲ ನೀನು ಸಿದ್ದರಾಮಣ್ಣ? ಒಂದು ಕಡೆ ಹೇಳ್ತೀವಿ ನಾವು ಅಹಿಂದ ನಾಯಕ ಅಂತ ಹೇಳ್ತೀವಿ, ಮತ್ತು ಹಂಗಾರೆ ನೀನು ದಲಿತರು ಯಾಕೆ ನೀನು ಹಿಂದೆ ಅಡ್ಡಾಡ್ಬೇಕು? ಮರ ಚಿಕ್ಕ ಹಿಡ್ಕೊಂಡು ಏನು ಹರ್ಕತ್ತದ ಅವ್ರಿಗೆ? ನೋಡ್ರಿ ನಿಜವಾಗಿ ಇದು ಬಹಳ ನಾನು ಬ್ಯೂಟಿಫುಲ್, ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ, ಡೈಮಂಡ್ಸ್ ದುಬಾರಿ ಇರುತ್ತೆ. ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್, ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್, ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್, ಹಾಗಾದ್ರೆ ಎರಡನ್ನು ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.